ಆರ್ಎಸ್ಎಸ್ ಎನ್ಜಿಒ ಮುಖ್ಯಸ್ಥರಿಗೆ ಏಕೆ ಅಷ್ಟೊಂದು ಭದ್ರತೆ? ಬಿಜೆಪಿ ಆರ್ಎಸ್ಎಸ್ ಸಂಘದ ಗುಲಾಮರು ಒಂದು ತಿಂಗಳಿಂದ ಬಿಜೆಪಿ ಬೀದಿಯಲ್ಲಿ ನಿಂತು ಮಾತನಾಡುತ್ತಿದ್ದಾರೆ. ಆದರೆ ಎಷ್ಟೋ ತಿಂಗಳು ಕಳೆದ ಮೇಲೆ ಆರ್ಎಸ್ಎಸ್ ಮುಖ್ಯಸ್ಥ ರಿಯಾಕ್ಟ್ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತೆ ಆರ್ಎಸ್ಎಸ್ ವಿರುದ್ಧ ಗುಡುಗಿದ್ದಾರೆ. ಆರ್ಎಸ್ಎಸ್ ಪಥ ಸಂಚಲನ ಮಾಡಬೇಕು ಅನ್ನುವಂತಹ ಜಟಾಪಟಿ ರಾಜ್ಯದಲ್ಲಿ ನಡೆಯುತ್ತಿರುವಾಗ ಆರಂಭದ ದಿನಗಳಿಂದಲೇ ಬಿಜೆಪಿ ಅದರ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಆಗ ಆರ್ಎಸ್ಎಸ್ಸಿನ ಪ್ರಧಾನ ಸರಸಂಘ ಚಾಲಕ ಹೇಳಿದ್ರು, ಸಂಘ ಪರಿವಾರಕ್ಕೆ ಏನಾದರೂ ಸಮಸ್ಯೆಗಳಾದಲ್ಲಿ ಸಂಘ ಪರಿವಾರ ಅದನ್ನು ನಿಭಾಯಿಸುತ್ತೆ, ನೀವ್ಯಾಕೆ ಬೀದಿಗಿಳಿದು ಗಲಾಟೆ ಮಾಡ್ತೀರಿ? ಬಿಜೆಪಿಗೊಂದು ಸಲಹೆ ಕೊಡ್ತು. ಸಂಘ ಪರಿವಾರಕ್ಕೆ ಕಾನೂನಾತ್ಮಕವಾದ ಯಾವುದೇ ತರಹದ ಅಡೆತಡೆಗಳಾದರೆ ಸಂಘ ಪರಿವಾರದ ಲೀಗಲ್ ಟೀಮ್ಗಳು ಅದರ ವಿರುದ್ಧ ಫೈಟ್ ಮಾಡ್ತಾರೆ. ಅದಕ್ಕೇನು ಮಾಡಬೇಕೋ ಆ ವ್ಯವಸ್ಥೆಗಳನ್ನು ಲೀಗಲ್ ಟೀಮ್ ಮಾಡುತ್ತೆ. ನೀವು ರಾಜಕೀಯ ಪಕ್ಷದವರಾಗಿದ್ದುಕೊಂಡು ಬೀದಿಲ್ ನಿಂತು ಸಂಘ ಪರಿವಾರದ ಪರವಾಗಿ ಮಾತನಾಡೋ ಅಗತ್ಯ ಇಲ್ಲ. ಆದರೂ ಕೂಡ ಬಿಜೆಪಿಗೆ ಮಾನ ಮರ್ಯಾದಿಲ್ಲ ಅಂದರು ಪ್ರಿಯಾಂಕ್ ಖರ್ಗೆ. ಸರಸಂಘ ಚಾಲಕ ಅಧಿಕೃತವಾಗಿ ಹೇಳಿದ ನಂತರವೂ ಕೂಡ ಬಿಜೆಪಿಗರು ನಮ್ಮ ಸಂಘ ಅಂತೇಳಿ ಅದರ ಪರವಾಗಿ ಮಾತನಾಡ್ತಾ ಬಂತು. ಆದರೆ ಸಂಘ ಪರಿವಾರ ಟೈಮ್ ನೋಡ್ಕೊಂಡು ಒಂದೇ ಬಾರಿ ರಿಯಾಕ್ಟ್ ಮಾಡೋದು. ಸಂಘ ಪರಿವಾರ ಒಂದು ರಾಜಕೀಯ ಪಕ್ಷದಂತಲ್ಲ, ಅದೊಂದು ಸಂಘಟನೆ. ತನ್ನ ವಿರುದ್ಧ ಏನಾದರೂ ಅಪಾಯದ ಮುನ್ಸೂಚನೆಗಳಿದ್ರೆ ಸಂಘ ಪರಿವಾರ ಅದರ ಕೆಲಸ ಮಾಡುತ್ತೆ. ಅದರ ಪ್ರಮುಖ ಮುಖಂಡರು ಏನು ಬೇಕೋ ಅದನ್ನು ಮಾಡ್ತಾರೆ. ಆದರೆ ಬಿಜೆಪಿಗರು ಅವರು ಗುಲಾಮರಂತೆ ವರ್ತಿಸ್ತಿದ್ದಾರೆ. ಆರಂಭದ ದಿನಗಳಿಂದ ಹಿಡಿದು ಬೀದಿಗಿಳಿದು ಹೋರಾಟಗಳನ್ನು ಮಾಡ್ತಿದ್ದಾರೆ. ಅವರ ಮಾತಿಗೆ ನಾವು ಸೊಪ್ಪು ಹಾಕೋದಿಲ್ಲ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ರಿಯಾಕ್ಟ್ ಮಾಡಿದ್ದಾರೆ. ಒಟ್ಟಾರೆ ಒಂದು ತಿಂಗಳಿಂದ ಬಿಜೆಪಿ ಬೀದಿಗಿಳಿದು ಮಾತನಾಡುತ್ತಿದ್ದಾರೆ. ಆದರೆ ಅದೆಷ್ಟೋ ತಿಂಗಳು ಕಳೆದ ಮೇಲೆ ಆರ್ಎಸ್ಎಸ್ ಮುಖ್ಯಸ್ಥ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಆರ್ಎಸ್ಎಸ್ ಎನ್ಜಿಒಗಳು ಜೊತೆಗೆ ಆರ್ಎಸ್ಎಸ್ಸಿನ ಸರಸಂಘ ಚಾಲಕರಿಗೆ ಭಾರೀ ಭದ್ರತೆಯನ್ನು ಕೊಡಲಾಗುತ್ತೆ. ಅವರ ಸುತ್ತ ಸರ್ಕಾರಿ ಮತ್ತು ಅವರ ಖಾಸಗಿ ಎಲ್ಲ ಎಸ್ಕಾರ್ಟ್ಗಳು ಕೂಡ ಅವರ ಜೊತೆಲಿ ಇರ್ತಾರೆ. ಅದರ ಅವಶ್ಯಕತೆ ಏನಿದೆ? ನಾನು ನನ್ನ ದೇಹ ನನ್ನ ಮನಸ್ಸು ದೇಶಕ್ಕಾಗಿ ಮುಡಿಪಾಗಿಟ್ಟ ಮೇಲೆ ನಿಮಗೆ ಯಾರ ಬೆದರಿಕೆ? ನಿಮಗೆ ಯಾರ ಹೆದರಿಕೆ? ನೀವು ಯಾಕೆ ಅಕ್ಕಪಕ್ಕದಲ್ಲಿ ಅಷ್ಟು ಭದ್ರತೆಯನ್ನು ಇಟ್ಟುಕೊಂಡು ಓಡಾಡ್ತೀರಿ? ಮೋಹನ್ ಭಾಗವತ್ ಅವರು ಏಕಾಂಗಿಯಾಗಿ ನಡೆದುಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರ ಹಿಂದೆ ಒಂದು ಬೆಟಾಲಿಯನ್ನೇ ಬರಬೇಕು ಭದ್ರತೆಗೆ. ಏನಾದೀತೋ ಅವರಿಗೇನಾದೀತೋ ಈ ಭಯದಲ್ಲಿ ಯಾಕೆ ಬದುಕಬೇಕು ಅಂತ ಕೇಳ್ತಾರೆ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಎನ್ನುವಂತಹ ಸಂಘಟನೆಯ ಸರಸಂಘ ಚಾಲಕರಾಗಿರಲಿ ಅಥವಾ ಎನ್ಜಿಒಗಳಿಗಾಗಿರಲಿ ಯಾಕೆ ಆ ಪ್ರಮಾಣದ ಭದ್ರತೆ? ಅವರಿಗೆ ದೇಶ ಮತ್ತು ಧರ್ಮದ ಬಗ್ಗೆ ಅಷ್ಟು ಕಾಳಜಿ ಇದ್ದಿದ್ದರೆ ಅವರು ಧೈರ್ಯದಿಂದ ನಡೆದಾಡಬೇಕಾಗಿತ್ತಲ್ಲ. ಯಾಕೆ ಅಷ್ಟು ಭದ್ರತೆಯನ್ನು ಇಟ್ಟುಕೊಂಡು ನಡೆದಾಡ್ತಾ ಇದ್ದಾರೆ ಅಂತ ಹೇಳಿ ಅವರ ಮಾತಿನ ಉದ್ದಕ್ಕೂ ಕೂಡ ಬಿಜೆಪಿಗರನ್ನ ಮತ್ತು ಆರ್ಎಸ್ಎಸ್ಸಿಗರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳಾಯಿತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.